ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರು ಯಾರಾದರೂ ಗೆಸ್ಟ್ ಬಂದಾಗಾದರೂ ನಾವು ಮಾಡೋ ಅಂಥ ಒಂದು ಕುಸ್ಕ ರೈಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಾದರೂ ಗೆಸ್ಟ್ ಬಂದಾಗ ಇಮ್ಮಿಡಿಯೇಟಾಗಿ ಫಾಸ್ಟಾಗಿ ಮಾಡ್ಕೊಳ್ಬಹುದು, ಬೇಗ ಆಗುತ್ತೆ. ಇಲ್ಲಿ ನಾನು ಒಂದು ಮುಕ್ಕಾಲು ಪಾವಷ್ಟು ರೆಗ್ಯುಲರಿಗೆ ಅಡುಗೆ ಮಾಡೋವಂಥ ಅನ್ನ ಮಾಡುವಂಥ ಅಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪಾವಷ್ಟು ಇದು ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನಾವು ನೆನೆಯೋಕ್ಕೆ ಇಟ್ಕೋಬೇಕು. ನಾನಿಲ್ಲಿ ನೀವು ಬರೀ ಬಾಸುಮತಿ ರೈಸಲ್ಲೇ ಬೇಕಾದರೂ ಮಾಡ್ಬೋದು ಅಥವಾ ರೆಗ್ಯುಲರ್ ರೈಸಲ್ಲಿ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಮೊದಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ಅದಕ್ಕೆ ಒಂದು 2 ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡಿರೋವಂಥ ಒಂದು 2 ಈರುಳ್ಳಿ ಮೀಡಿಯಮ್ ಸೈಜಲ್ಲಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಕು. ಇದು ಏನಂದರೆ ಮಸಾಲೆ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಎಲ್ಲರೂ ಇಷ್ಟಪಡ್ತಾರೆ. ಇದಕ್ಕೊಂಚು ಶೇರ್ವ ಮಾಡ್ಕೋಬೋದು ಅಥವಾ ಮೊಸರು ರಾಯ್ತ ಯಾವುದು ಬೇಕಾದ್ರೂ ಮಾಡ್ಕೋಬೋದು, ಹಾಗೇ ಬೇಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚು ಶುಂಠಿ, 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಗ್ರೀನ್ ಕಲರಲ್ಲಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಪುದೀನ ಹಾಕ್ಕೊಂಡು ಮಾಡಿದ್ರೆ ಗ್ರೀನ್ ಕಲರ್ ಬರುತ್ತೆ. ನಾನಿಲ್ಲಿ ರೆಡ್ ಕಲರ್ ಬರೋಂಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸ್ವಲ್ಪ ಟೊಮೊಟೊ ಮೆತ್ತಗಾಗೋಂಗೆ ಒಂದು 2-3 ನಿಮಿಷ ನಾವು ಹುರ್ಕೋಬೇಕು. ಈಗ ನಾವು ಇದಕ್ಕೆ ಪುದೀನ ಹಾಕೋದು ಬೇಡ, ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಪುದೀನ ಹಾಕ್ಕೊತಾ ಇಲ್ಲ. ಸ್ವಲ್ಪ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದು ನಿಮಗೆ ತುಂಬ ಒನ್ ಪಾಟ್ ರೆಸಿಪಿ, ಬೇಗ ಆಗುತ್ತೆ. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಅಥವಾ ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ಮಾಡ್ಕೋಬೋದು. ಗೆಸ್ಟ್ಗಳು ಬಂದಾಗ ಮಾಡಿಕೊಡ್ಬೋದು, ಬೇಗನೂ ಆಗುತ್ತೆ. ಯಾವುದೇ ಥರದ ನಿಮಗೆ ತರಕಾರಿ ಆಗಲಿ ಬೇರೆ ಯಾವುದೇ ಏನೂ ಬೇಕಾಗಲ್ಲ. ರೆಗ್ಯುಲರಿಗೆ ಸಾಮಾನ್ಯವಾಗಿ ಇದೆಲ್ಲ ಮುಸ್ಲಿಮ್ಸ್ಗಳು ಜಾಸ್ತಿ ಮಾಡೋದು ಇದನ್ನೇ, ಏಕೆಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಮತ್ತು ಮಸಾಲೆ ಕಡಿಮೆ ಇರುತ್ತೆ. ಹಾಗಾಗಿ ಭಾಳ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ಈಸಿಯಾಗಿ ಮಾಡಿ ಕೊಟ್ಟು ಕಳಿಸ್ಬೋದು. ನಾನು ಎಲ್ಲ ಹುರ್ಕೊಂಡಿರೋದನ್ನ ತಣ್ಣಗಾದಮೇಲೆ ಒಂದ್ಸಲಿ ನೈಸಿಗೆ ರುಬ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ನಾನು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಹಾಗೆ ಒಂದು 2-3 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಬರೀ ತುಪ್ಪ ಬೇಕಾದರೂ ನೀವು ಯೂಸ್ ಮಾಡ್ಬೋದು, ಬರೀ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ತುಪ್ಪ ಅದೆಲ್ಲ ಕಾಯೋದಕ್ಕೆ ಮೀಡಿಯಮ್ ಉರಿನೇ ಇಟ್ಕೊಳ್ಳಿ. ರೈಸ್ ಮಾಡಿಬಿಡಿ. ಉರಿ ಜಾಸ್ತಿ ಇದ್ದರೆ ಸ್ವಲ್ಪ ಮಸಾಲೆ ಐಟಮ್ಸು ಸೀದಂಗೆ ಆಗುತ್ತೆ. ಹಾಗಾಗಿ ಮೀಡಿಯಮ್ ಉರಿಲೇ ಇರಲಿ. ಕಾಯೋಷ್ಟಕ್ಕೆ ನಾನಿಲ್ಲಿ 1-2 ಮಸಾಲೆ ಸಣ್ಣದು, 1 ಸ್ಪೂನು ಸೋಂಪು, ಚಕ್ಕೆ, ಲವಂಗ, 1-2 ಏಲಕ್ಕಿ, 1 ಅನಾನಸ್ ಹೂವು ಇಷ್ಟನ್ನು ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಮರಾಠಿ ಮಗ್ಗು ಬೇಕಾದರೂ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಉರಿ ಕಡಿಮೆನೇ ಇರಲಿ. ಇದು ಹಾಕ್ಕೊಂಡಾಗ ಜಾಸ್ತಿ ಉರಿ ಆಗಬಾರ್ದು. ಇಲ್ಲಿ ನಾನು 1-2 ಹಸಿಮೆಣಸಿನ್ಕಾಯಿ ಸುಮ್ಮನೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ 1 ದಪ್ಪ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಈರುಳ್ಳಿ ಮೆತ್ತಗಾಗೋಂಗೆ ಹುರ್ಕೋಬೇಕು. 1 ನಿಮಿಷ, ಜಾಸ್ತಿ ಏನೂ ಟೈಮ್ ತೊಗೊಳ್ಳೋದಿಲ್ಲ, ತಕ್ಷಣ ಆಗುತ್ತೆ. ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಒಳಗಡೆ, ನೀವು ತುಪ್ಪದ ಒಳಗಡೆ ಗೋಡಂಬಿನ ಚೆನ್ನಾಗಿ ಹುರ್ಕೊಂಡ್ರೆ ಕೆಂಪಾಗಿ ಬರುತ್ತೆ, ರೋಸ್ಟ್ ಆದಂಗೆ ಇರುತ್ತೆ. ಒಂದು 2 ಸೆಕೆಂಡು ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೊತ್ತಿಗೆ ಈರುಳ್ಳಿ ಕೂಡ ಕೆಂಪಾಗುತ್ತೆ, ಗೋಡಂಬಿ ಕೂಡ ನಿಮಗೆ ರೋಸ್ಟ್ ಆಗುತ್ತೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಎರಡನ್ನೂ ಸಣ್ಣಕ್ಕೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಪುದೀನನ ಸಾಮಾನ್ಯವಾಗಿ ನಾವು ಎಣ್ಣೆಗೆ ಹಾಕ್ಕೊಂಡ್ಬಿಟ್ರೆ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ, ರೋಸ್ಟು ಆಗುತ್ತೆ. ನಾವು ಮೇಲ್ಗಡೆ ಲಾಸ್ಟಲ್ಲಿ ಹಾಕೋದಕ್ಕಿಂತ ಈ ಥರ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ರುಬ್ಕೊಂಡಿರೋ ಅಂಥ ಮಸಾಲೆನೂ ಕೂಡ ಹಾಕ್ಬಿಟ್ಟು 1-2 ನಿಮಿಷ ಸ್ವಲ್ಪ ಹುರ್ಕೋಬೇಕು. ಆಲ್ರೆಡಿ ನಾವು ಹುರಿದು ರುಬ್ಬಿರ್ತೀವಿ, ಆದ್ರೂ 1-2 ನಿಮಿಷ ಅದನ್ನು ಹುರ್ಕೊಂಡ್ರೆ ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ 1/4 ಚಮಚದಷ್ಟು ಅರಿಶಿನ,
ಹಾಗೆ 1 ಚಮಚದಷ್ಟು ಚಿಲ್ಲಿ ಪೌಡರು, ಅಚ್ಚ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ನಾನು, ಸ್ವಲ್ಪ ಖಾರ ಇರುವಂಥದ್ದು. ನಾವಿಲ್ಲಿ ಖಾರಕ್ಕೆ ಇದನ್ನೇ ಬಳಸ್ತಿರೋದು, ಬೇರೆ ಯಾವುದೂ ಹಾಕ್ತಿಲ್ಲ. ಹಾಗಾಗಿ ನೀವು ಮಾಡೋ ಕ್ವಾಂಟಿಟಿ ನಿಮ್ಮ ಖಾರ ನೋಡಿಕೊಂಡು ಹಾಕಿ. ನಾನಿಲ್ಲಿ 1 ಮುಕ್ಕಾಲು ಪಾವ್ ಅಷ್ಟಕ್ಕೆ ನಾನೇನು ಮಾಡ್ತಿದ್ದೀನಿ, 1 ಚಮಚ ರೆಡ್ ಚಿಲ್ಲಿ ಪೌಡರು, ಹಾಗೆ 1.5 ಚಮಚದಷ್ಟು ಧನಿಯಾ ಪೌಡರು, ಇಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಿಮಗೆ ಇದು ಮಸಾಲೆ ಅದೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ 1/4 ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಆದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. 1/4 ಚಮಚದಷ್ಟು ಅಷ್ಟೇ ಹಾಕ್ಕೊಂಡಿರೋದು, ಜಾಸ್ತಿ ಮಸಾಲೆ ಬೇಡ. ಈಗ ನೋಡಿ ಸ್ವಲ್ಪ ಚೆನ್ನಾಗೇ ನಿಮಗೆ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ತಳ ಬಿಟ್ಟಂಗೆ ಆಗುತ್ತೆ, ಆವಾಗ ಎಲ್ಲ ಫ್ರೈ ಆಗಿದೆ ಅಂತ ಅರ್ಥ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಹಾಕ್ಕೊಬೇಕು. ಒಂದ್ಸಲಿ ನೋಡಿ ಕ್ಲೀನಾಗೆ ತಳ ಬಿಡುತ್ತಂಗೆ ಆಗುತ್ತೆ, ಯಾಕೆಂದರೆ ಚೆನ್ನಾಗೇ ಫ್ರೈ ಆಗಿದೆ ನೋಡಿ, ಕಚ್ಕೊತಾ ಇಲ್ಲ. ಈಗ ನಾವು ನೆನೆಸಿಟ್ಟಿರುವಂಥ ಅಕ್ಕಿನ ನೀರು ಸೋರಿಸ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ಇದಂತೂ ಬಾಸುಮತಿ ರೈಸ್ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ, ಉದ್ದುರಾಗಿ ಬರುತ್ತೆ. ಹಾಗೆ ಇದು ಮಾಡ್ಕೋಬೇಕು. ಮತ್ತು ಇದನ್ನು ತಿರುಗಿಸ್ಬೇಕಾದ್ರೂ ಅಷ್ಟೇ ಸ್ವಲ್ಪ ನಿಧಾನವಾಗಿ ಮೆತ್ತಿಗೆ ತಿರುಗಿಸಿ, ಯಾಕೆಂದರೆ ಬಾಸುಮತಿ ರೈಸು ನೆಂದಿರೋದ್ರಿಂದ ಎಲ್ಲ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ಜೋರಾಗೆ ಜಾಸ್ತಿ ಪ್ರೆಸ್ ಮಾಡಿ ತಿರುಗಿಸೋದು ಬೇಕಿಲ್ಲ, ಲೈಟಾಗಿ ನಾವು ಇದನ್ನ ತಿರುಗಿಸ್ಕೊಳ್ಬೇಕು. ನಾನಿಲ್ಲಿ ಮಿಕ್ಸಿ ಜಾರ್ ತೊಳೆದಿದ್ದ ನೀರು 1 ಪಾವ್ ಹಾಕ್ಕೊಳ್ತಿದ್ದೀನಿ, ಹಾಗೆಯೇ ಅರ್ಧ ಪಾವು ನಾನು ನೀರು ಹಾಕ್ಕೊಳ್ತೀನಿ. ಈಗ ಬಾಸುಮತಿ ರೈಸು ನಾವು 1 ಪಾವ್ ಹಾಕಿರೋದ್ರಿಂದ ಅದಕ್ಕೆ 1.5 ಪಾವ್ ಲೆಕ್ಕದಲ್ಲಿ ಹಾಕಿದ್ದೀನಿ. ಇದು 3/4 ಪಾವು ಊಟದ ಅಕ್ಕಿ ಹಾಕಿರೋದ್ರಿಂದ ಇದಕ್ಕೆ 1/4 ಪಾವಷ್ಟು ನೀರು ಹಾಕ್ಕೊಳ್ತೀನಿ. ಕರೆಕ್ಟಾಗಿ ಬರುತ್ತೆ ಇದು, ಏಕೆಂದರೆ ಅನ್ನ ಸ್ವಲ್ಪ ಉದ್ದುರಾಗಿ ಬರಬೇಕು. ಮತ್ತು ಈಗ ನೋಡಿ ತಿರುಗಿಸುವಾಗಲೂ ಅಷ್ಟೇ ಸ್ವಲ್ಪ ಆದಷ್ಟು ನಿಧಾನವಾಗಿ ತಿರುಗಿಸಿ, ತುಂಬ ತಿರುಗಿಸ್ತಾ ಇರೋದು ಬೇಡ, ನೀಟಾಗಿ ಎಲ್ಲ ಒಂದು ಸಮ ಮಿಕ್ಸ್ ಆಗುತ್ತೆ. ಈಗ ನಾನು ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ತೀನಿ. ನಿಂಬೆ ರಸ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ. ಈಗ ನೋಡಿ ನಾವು ಸ್ವಲ್ಪ ಮರಳೋ ತನಕ ಕುಕ್ಕರ್ ಮುಚ್ಚಬಾರ್ದು. ಸ್ವಲ್ಪ ಚೆನ್ನಾಗಿ ಮರಳೋಕ್ಕೆ ಶುರುವಾದಾಗ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿದ್ರೆ ನಿಮಗೆ ಮಸಾಲೆ ಮೇಲ್ಗಡೆನೇ ಬರೋದು ಕಡಿಮೆ ಆಗುತ್ತೆ, ನೀಟಾಗಿ ಒಳಗಡೆ ಎಲ್ಲ ಮಿಕ್ಸ್ ಆಗುತ್ತೆ. ಇದು ನಿಮಗೆ 1 ಕೂಗು ಕೂಗಿದ್ರೆ ಸಾಕು, ತುಂಬ ಕೂಗೋದು ಬೇಡ. ಈಗ 1 ಕೂಗು ಕೂಗಿ ಕುಕ್ಕರು ತಣ್ಣಗಾಗಿದೆ ನೋಡಿ. ಈಗ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ಹಮ್ಮಕ್ದಂಗೆ ಮಾಡ್ಕೊಳ್ಳೋದು ಬೇಡ. ಲೈಟಾಗಿ ತಳದಿಂದ ಮೇಲೆತ್ತಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸಮ ಮಿಕ್ಸ್ ಆಗುತ್ತೆ. ಕುಸ್ಕ ರೈಸು ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಫ್ರೆಂಡ್. ಥ್ಯಾಂಕ್ ಯು.